ಚಾಣಕ್ಯ ನೀತಿಶಾಸ್ತ್ರ 9ನೇ ಭಾಗ. ವಿನಾಶಕಾಲೇ ವಿಪರೀತ ಬುದ್ಧಿ ಯಥಾ ರಾಜ ತಥಾ ಪ್ರಜಾ. ಇಂತಹ ಉತ್ತಮವಾದ ಮಾತುಗಳನ್ನು ಹೇಳಿದವರು ಚಾಣಕ್ಯರು. ರಾಜನಾದಂತಹವನು ಹೇಗಿರ್ತಾನೋ ಪ್ರಜೆಗಳು ಹಾಗೆಯೇ ಇರ್ತಾರೆ. ಉದಾಹರಣೆಗೆ, ರಾಜ ಧರ್ಮಾತ್ಮನಾದರೆ ಪ್ರಜೆಗಳು ಧರ್ಮಾತ್ಮರಾಗಿರ್ತಾರೆ. ರಾಜ ಅಧರ್ಮಿಯಾದರೆ ಪ್ರಜೆಗಳು ಹಾಗೆಯೇ ಇರ್ತಾರೆ. ಯಾವಾಗಲೂ ಮುಂದಾಳತ್ವ ವಹಿಸುವವರು ಜಾಗರೂಕರಾಗಿರಬೇಕು. ಸಾಮಾನ್ಯರು ಯಾವಾಗಲೂ ತಮ್ಮ ರಾಜನನ್ನೇ ಅನುಕರಿಸ್ತಾರೆ. ಹಿಂದಿನ ಕಾಲದಲ್ಲಿ ಪ್ರಯಾಣಿಕನು ಕಾಲ್ನಡಿಗೆಯಿಂದಲೇ ಪ್ರಯಾಣವನ್ನು ಮಾಡ್ತಾ ಇದ್ದ. ಆದ್ದರಿಂದ ರಸ್ತೆಯ ಎರಡೂ ಕಡೆಗಳಲ್ಲಿ ಮಾವಿನ ಮರ, ಅರಳಿ ಮರ ಮುಂತಾದ ಮರಗಳನ್ನು ನೆಡ್ತಾ ಇದ್ರು. ಮಾವಿನ ಮರ ನೆರಳಿನ ಜೊತೆಗೆ ಹಣ್ಣುಗಳನ್ನು ಕೊಡುತ್ತೆ. ಆದ್ದರಿಂದ ಅಂತಹ ಮರಗಳನ್ನೇ ಬೆಳೆಸ್ತಾ ಇದ್ರು. ಅಂದರೆ ನಾವು ಆಶ್ರಯಿಸುವವರು ಒಂದಲ್ಲ ಒಂದು ರೀತಿಯಾಗಿ ಸಹಾಯ ಹಸ್ತವನ್ನು ಚಾಚಬೇಕು. ಹೇಗೆ ಮರವು ನೆರಳಿನೊಂದಿಗೆ ಹಣ್ಣುಗಳನ್ನು ಕೊಡುತ್ತಾ ಹಸಿವನ್ನು ನೀಗಿಸುತ್ತೆ, ಅಥವಾ ಒಂದು ವೇಳೆ ಹಣ್ಣುಗಳನ್ನು ಕೊಡದೇ ಇದ್ದರೆ ನೆರಳನ್ನಾದರೂ ಕೊಡುವಂತೆ ಅಂತ ಹೇಳಿದ್ದಾರೆ ಚಾಣಕ್ಯರು. ಅಷ್ಟೇ ಅಲ್ಲದೆ ವಿನಾಯಕ ಹಬ್ಬದ ದಿನದಲ್ಲಿ 21 ರೀತಿಯ ಪದ್ರೆಗಳಿಂದ ಪೂಜಿಸ್ತಾರೆ. ಆ ನಂತರ ಗಣೇಶನೊಂದಿಗೆ ನೀರಿನಲ್ಲಿ ವಿಸರ್ಜನೆಯನ್ನು ಮಾಡ್ತಾರೆ. ಆಗ ಆ ನೀರು ಔಷಧೀಯ ಗುಣಗಳಿಂದ ಕೂಡಿ ಜನರು ಆರೋಗ್ಯವಂತರಾಗಿರ್ತಾ ಇದ್ರು. ಆದ್ದರಿಂದ ಗಿಡ ಮರಗಳನ್ನು ಆಶ್ರಯಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಗಿಡ ಮರಗಳನ್ನು ರಕ್ಷಿಸಬೇಕು ಅಂತ ಅರ್ಥ. ನಮ್ಮ ವರ್ತನೆ ಚೆನ್ನಾಗಿರಬೇಕಾದ್ರೆ ನೈತಿಕತೆ, ಆಧ್ಯಾತ್ಮಿಕತೆ ಹಾಗೂ ಭೌತಿಕವಾಗಿ ಚೆನ್ನಾಗಿರಬೇಕು. ಮೊದಲಿಗೆ ಆರೋಗ್ಯವಂತರಾಗಿರಬೇಕು. ಆದ್ದರಿಂದ ಪಾದವನ್ನು ಇಡುವಾಗ ಜಾಗ್ರತೆ ವಹಿಸಬೇಕು. ನೀರನ್ನು ಶೋಧಿಸಿ ಕುಡಿಯಬೇಕು. ಮಾತನಾಡುವಾಗ ಮನಸ್ಸಿನಲ್ಲಿ ಒಂದು ರೀತಿ ಆಲೋಚನೆ, ಕಾರ್ಯದಲ್ಲಿ ಬೇರೆ ರೀತಿ ಆಲೋಚನೆ ಇರುವವನು ದುರಾತ್ಮನು. ಮನಸ್ಸಿನಲ್ಲಿ ಮಾತನಾಡುವಾಗ ಕಾರ್ಯರೂಪದಲ್ಲಿ ಒಂದೇ ಇದ್ದರೆ ಆತ ಉತ್ತಮನು. ಚಿನ್ನವನ್ನು 4 ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ. ಗೀಚಿ ನೋಡ್ತಾರೆ, ಸಣ್ಣ ಸಣ್ಣ ಚೂರುಗಳಾಗಿ ಮಾಡ್ತಾರೆ, ಬೆಂಕಿಯಲ್ಲಿ ಹಾಕ್ತಾರೆ, ಸುತ್ತಿಗೆಯಿಂದ ಹೊಡಿತಾರೆ. ಹೀಗೆ 4 ರೀತಿಯಲ್ಲಿ ಚಿನ್ನವನ್ನು ಪರೀಕ್ಷೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ಅಂದರೆ ಹೆಚ್ಚಿನ ತ್ಯಾಗ ಮಾಡಿದಾಗ ಅವನ ಕೀರ್ತಿ ಹೆಚ್ಚುತ್ತೆ. ಪ್ರವರ್ತನೆಯಿಂದ ಒಬ್ಬನ ಶೀಲವನ್ನು ತಿಳಿತಾರೆ, ಗುಣವನ್ನು ನೋಡ್ತಾರೆ. ಏನಾದರೂ ಕೆಲಸವನ್ನು ಮಾಡಬೇಕು. ಹೀಗೆ ನಡತೆ, ಶೀಲ, ಗುಣ ಮತ್ತು ಏನಾದರೂ ಕೆಲಸವನ್ನು ಮಾಡಬೇಕು. ಆಗ ಆತ ಎಂತಹವನು ಅಂತ ಹೇಳಿ ಪರೀಕ್ಷೆ ಮಾಡಿ ಹೇಳ್ತಾರೆ ಅಂತ ಹೇಳ್ತಾರೆ.